ಆದ್ರೂ ಕೂಡ ರಿಸ್ಕ್ ತಗೊಳ್ತಿದ್ದೀನಿ ಆ ಜಾಗದಲ್ಲಿ ಹೋಗುದು. ಶಾಕ್ ಆಗೋಯ್ತು ಒಂದೇ ಸಲ. ಪ್ರಾಣಿಗಳೆಲ್ಲ ಬರುದು ಕತ್ಲಿಗೆ ಬರುತ್ತಂತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ದೀಪಕ್. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬಾ ಗಾಳಿ ಬೀಸ್ತಿದೆ. ವಿಡಿಯೋ ಆಡಿಯೋ ಯಾವ ಥರ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಗಾಳಿ ಸೌಂಡ್ ಎಲ್ಲ ಬರ್ಬೋದು ವಿಡಿಯೋದಲ್ಲಿ. ಅದಕ್ಕೋಸ್ಕರ ಮೈಕ್ ಕೂಡ ಹಾಕ್ಕೊಳ್ಳಿಲ್ಲ. ಮೈಕ್ ಹಾಕೊಂಡ್ರು ಜಾಸ್ತಿನೇ ಬರುತ್ತೆ. ಇವತ್ತಿನ ವಿಡಿಯೋ ಏನಂದರೆ, ನಾನು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಯಾವ ಪ್ಲೇಸ್ ಅಂತ ನಿಮ್ಗೆ ಹೋಗ್ತಾ ಅಂತ ಗೊತ್ತಾಗುತ್ತೆ. ಅದು ಅಂತ ಮತ್ತೆ ಹೇಳ್ತೀನಿ. ಇಲ್ಲಿ ನಮ್ಮ ಊರು ಯಾವುದು ಅಂದರೆ ಹೊನ್ನಾವರ ಅಂತ ಗೊತ್ತಿದೆ. ಸ್ವಲ್ಪ ಹೊನ್ನಾವರ ಸಿಟಿಯಿಂದ ಒಂದು 4 ಕಿಲೋಮೀಟ್ರ್ ಬಂದರೆ ಸ್ವಲ್ಪ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಮನೆಯಲ್ಲಿ ಎಲ್ಲ ಇರುತ್ತೆ. ಆದರೆ ಏನಾಗಿದೆ ಅಂದರೆ ಇಲ್ಲಿ ಚಿರುತ್ತೆ ಕೂಡ ಜಾಸ್ತಿ ಇರುತ್ತೆ, ಇರುತ್ತೆ. ಅದೆಲ್ಲ ತುಂಬಾ ನಿನ್ವರೆಗೂ ಇವಾಗ ನೋಡಲ್ಲ. ನನ್ನ ಫ್ರೆಂಡ್ಸ್ ಮತ್ತು ನ್ಯೂಸಲ್ಲೆಲ್ಲ ಬಂದಿತ್ತು. ಸುಮಾರು ಜನರ ಮೇಲೆ ಅಟ್ಯಾಕ್ ಎಲ್ಲ ಮಾಡಿ. ಇವತ್ತು ಹೋಗ್ತಾ ಇದ್ದೀನಿ. ಆದರೆ ಈಗ ಹೋಗಿ ಏನೂ ಯೂಸ್ ಇಲ್ಲ. ಅಂದರೆ ಇನ್ನೂವರೆಗೂ ಕತ್ಲಾಗಿಲ್ಲ. ಅಂದರೆ ಕತ್ಲಾದರೆ ಸ್ವಲ್ಪ ಈ ಪ್ರಾಣಿಗಳೆಲ್ಲ ಬರೋದು ಕತ್ಲಿಗೆ ಬರುತ್ತಂತೆ ಸುಮಾರು ಜನ ಹೇಳೋದು ಕೇಳಿದ್ದೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು 1 ಮಂತಿಂದ ಏನು ರೋಡ್ ಸೈಡಲ್ಲಿ ನೋಡಿದ್ರು. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಅದೇ ಪ್ಲೇಸಲ್ಲಿ ಇವತ್ತು ಹೋಗಿ ಒಂದ್ಸಲ ವಿಡಿಯೋ ಮಾಡುವ ಹೇಳಿ. ನಿಮ್ಗೆ ಕಾಣಿಸ್ಲಬಹುದು, ಇರ್ಲಬಹುದು. ಅಂದರೆ ಕಾಣಿಸ್ತದೆ ಅಂತ 100% ಹೇಳಲ್ಲ. ಜಾಸ್ತಿ ರೋಡಿಗೆಲ್ಲ ಬರಲ್ಲ. ಚಿರತೆ ಕಾಡು ಪ್ರಾಣಿಗಳೆಲ್ಲ, ಗಾಡಿ ಸೌಂಡ್ ಎಲ್ಲ ಇರುತ್ತೆ. ರೋಡ್ ಅಂದರೆ ಹಳ್ಳಿ ರೋಡ್, ಅದು ಮೇನ್ ರೋಡ್ ಅಂತೂ ಅಲ್ಲ. ಅಲ್ಲಿಂದ ಮೇನ್ ರೋಡಿಂದ ಒಂದು 1 ಕಿಲೋಮೀಟರ್ ಇನ್ನೂ ಒಳಗೆ ಆಗುತ್ತೆ. ಅದಕ್ಕೆ ಒಂದ್ಸಲ ಒಂದು 6:30 ಸುಮಾರು, ಈಗ 5:30 ಆಗಿದೆ. 6:30 ಸುಮಾರು ಒಂದು ಈಗ ಬೇಗ ಕಟ್ಲಾಗ್ಬಿಡುತ್ತೆ. ಇವಾಗ 6:30 ಸುಮಾರು ಹೋಗ್ಬಿಡ್ತೀನಿ. ಅಲ್ಲಿ ಹೋಗ್ಕೊಂಡು ನೋಡ್ತೀನಿ. ಏನಾದರೂ ಕಾಣಿಸಿದ್ರೆ ನೋಡಬೇಕು, ಇಲ್ಲ ಅಂದರೆ ಇಲ್ಲ. ಎಲ್ಲ ತುಂಬ ಜನರ ಮೇಲೆ ಮಾಡಿದೆ. ಆದರೆ ಚಿರತೆ ಕಾಣಿಸ್ದಿದ್ರೂ ಒಳ್ಳೇದು ನನ್ನ ಲೆಕ್ಕದಲ್ಲಿ. ಸುಮ್ಮನೆ ರಿಸ್ಕ್ ಬೇಡ ಹೇಳಿ. ಆದರೂ ಕೂಡ ರಿಸ್ಕ್ ತಗೊಳ್ತಿದ್ದೀನಿ ಆ ಜಾಗದಲ್ಲಿ ಹೋಗೋದು. ಗಾಡಿ ಎಲ್ಲ ತಿರುಗಾಡ್ತಿರ್ತದೆ. ಆದರೆ ಒಂದ್ಸಲ ನೋಡುವ. ಅಂದರೆ ಅಲ್ಲಿ ಹಳ್ಳಿಯೆಲ್ಲ ಆ ಕಡೆಯಿಂದ ನಮ್ಮ ಊರಿಂದ ಹಳ್ಳಿಯೆಲ್ಲ ಹೋಗ್ಬೇಕಾದ್ರೆ ಅದೇ ರೋಡಿಂದ ಹೋಗಬೇಕು. ಆದರೆ ಅವರಿಗೆಲ್ಲ ರೂಢಿ ಇರುತ್ತೆ ಚಿರತೆ ಗಾಡಿ ಮೇಲೆ ಏನೋ ಅಟ್ಯಾಕ್ ಮಾಡಲ್ಲ ಹೇಳಿ. ಅದು ನಮಗೊಂಥರ ಭಯ. ಒಂದ್ಸಲ ಕಡೆ ಒಂದು 6:30 ಸುಮಾರು ಹೋಗಿ ನೋಡುವ. ಈಗಿನ್ನೂ ಟೈಮ್ ಆಗಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ನೋಡಿ, ಸೂರ್ಯ ಇನ್ನೂವರೆಗೆ ಇಲ್ಲೇ ಇದ್ದಾನೆ ಮತ್ತು ಮುಳುಗ್ಲಿಕ್ಕೆ ತುಂಬಾ ಹತ್ತಬೇಕು. ಇದು ನಮ್ಮ ಡಾರ್ಲಿಂಗ್ ಮೇಲೆ ಹೆಲ್ಮೆಟ್ ಇಟ್ಟಿದ್ದೀನಿ. ನಾನು ಹೆಲ್ಮೆಟ್ ಸೆಟಪ್ ಬಗ್ಗೆ ನಿಮಗೆ ಏನು ಹೇಳಲಿಲ್ಲ. ಒಂದು ಕ್ಯಾಮ್ರಾದ ಬಗ್ಗೆ ಅದು ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ. ಅದಕ್ಕೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತಗೊಂಡು ಒಂದು 2 ದಿನ ಅಷ್ಟೇ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಇನ್ನು ಹೇಳಲಿಲ್ಲ. ಅಂದರೆ ಒಂದ್ಸಲ ನೋಡ್ಕೊಂಡು ಅದ್ರ ರಿವ್ಯೂ ಎಲ್ಲ ಮಾಡಿ, ಅಂದರೆ ರಿಟರ್ನ್ ಆಪ್ಷನ್ ಎಲ್ಲ ಇರುತ್ತಲ್ಲ ಅದರದ್ದು. ಅದಕ್ಕೋಸ್ಕರ ಒಂದ್ಸಲ ನಾನೇ ಒಂದ್ಸಲ ನೋಡಿಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ಅದ್ರ ಬಗ್ಗೆ. ಸೂರ್ಯ ಮುಳುಗಲಿಕ್ಕೆ ತುಂಬಾ ಆಗ್ತಿದೆ. ಓಕೆ ಸ್ನೇಹಿತರೆ, ನಾನೀಗ ಹೋಗ್ತಾ ಇದ್ದೀನಿ ಚಿರತೆ ಪ್ಲೇಸಿಗೆ. ಇನ್ನು ಕತ್ಲಾಗಲಿಲ್ಲ ಮತ್ತು ಇಲ್ಲಿಂದ ಒಂದು 5 ಕಿಲೋಮೀಟರ್ ಸುಮಾರು ಹೋಗಬೇಕು. ಇದೇನು ಕರಿಚಿರುತ್ತೇನೆ ಇದು? ಒಂದೇ ಸಲ ಏನಂತ ಗೊತ್ತಾಗಿಲ್ಲ. ಚಿರತೆ ಥರ ಕೊಂಡ್ಬಿಡ್ತು. ಶಾಕ್ ಆಗೋಯ್ತು ಒಂದೇ ಸಲ. ಇವಾಗ ಬಂದುಬಿಟ್ಟಿದ್ದೀನಿ ಚಿರತೆ ಇರುವಂಥ ಪ್ಲೇಸಿಗೆ. ಈಗಾಗಲೇ ಕತ್ಲಾಗಿದೆ. ರೋಡು ಕರೆಕ್ಟಾಗಿ ಕಾಣ್ತಿಲ್ಲ ಕತ್ಲಲ್ಲಿ. ನನ್ನ ಫ್ರೆಂಡಿಗೆ ಒಂದು ಕರ್ಕೊಂಡು ಬಂದಿದ್ದೀನಿ. ಅವನಿಗೆ ಹೇಳಲಿಲ್ಲ ಎಲ್ಲಿ ಹೋಗೋದು ಹೇಳಿ. ಸುಮ್ಮನೆ ಕರ್ಕೊಂಡು ಬಿಟ್ಟು ಬಂದಿದ್ದೀನಿ. ಇಲ್ಲಿ ಹೋಗಿ ಬರುವ ಹೇಳಿ. ಇಲ್ಲಾಂದರೆ ನಾನು ಒಬ್ಬನೇ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲಿದೆಯಪ್ಪ ಚಿರತೆ? ಪೊಲೀಸ್ ಗಾಡಿ ಬೇರೆ ಹೋಯ್ತು. ಏನು ಚಿರತೆ ಡೀಲ್ಗೆ ಬಂದಿದ್ದು ಅನಿಸುತ್ತೆ ಮೋಸ್ಟ್ಲಿ. ಯಾವ ಗಾಡಿ ಓಡ್ತಾನೆ ಏನು ದೇವರಿಗೆ ಗೊತ್ತು. ನಾವು ಹುಡುಕ್ಲಿಕ್ಕೆ ಬಂದು ಚಿರತೆನೇ ಕಾಣ್ತಿಲ್ಲ. ನನ್ನ ಫ್ರೆಂಡ್ ಇಲ್ಲೇ ಎಲ್ಲೋ ಒಂದು ಕಡೆ ಚಿರತೆ ನೋಡಿದ್ರಂತೆ. ಎಕ್ಸಾಕ್ಟಾಗಿ ಎಲ್ಲ ಅಂತ ಗೊತ್ತಿಲ್ಲ. ಅವ್ರಿಗೆ ಕರ್ಕೊಂಡು ಬರಬೇಕು ಒಂದಿನ. ಎಲ್ಲಿದೆಯಪ್ಪ ಚಿರತೆ? ಓಕೆ ಸ್ನೇಹಿತರೆ, ನಾನು ಇವಾಗ ಬಂದೆ ಹೈವೇಗೆ. ಎಲ್ಲೂ ಚಿರತೆ ಅಂತ ಕಾಣಲಿಲ್ಲ. ಜಾಸ್ತಿ ಹೊತ್ತು ನಿಲ್ಲಲಿಕ್ಕೆ ಆಗಲಿಲ್ಲ ನನಗೆ. ಸ್ವಲ್ಪ ರಾತ್ರಿ ಆಗಿದೆ, ಟೈಮ್ ಆಗಿದ್ದರಿಂದ ಸ್ವಲ್ಪ ಭಯ ಆಯಿತು. ನನ್ನ ಫ್ರೆಂಡು ಕೂಡ ಅದೇನು ಮಾಡ್ತಿದ್ದ. ಅದಕ್ಕೋಸ್ಕರ ಮತ್ತೆ ಜಾಸ್ತಿ ಹೊತ್ತು ಇರಲಿಲ್ಲ. ಇವಾಗ ನಾನು ಹೈವೇಗೆ ಬಂದಿದ್ದೀನಿ. ಹೈವೇಯಿಂದ ಸುಮಾರು ದೂರ ಬಂದಿದ್ದೀನಿ, ಒಂದು 2-3 ಕಿಲೋಮೀಟರ್ ಬಂದೆ. ಯಾಕಂದರೆ ಅಲ್ಲಿ ತುಂಬಾ ಕತ್ಲಾಗಿತ್ತು. ಅದ್ರಗೋಸ್ಕರ ಇಲ್ಲೂ ಕೂಡ ಕತ್ಲೆ ಇದೆ ಹೈವೇಯಲ್ಲಿ. ಕರೆಂಟ್ ಇಲ್ಲ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ.
ಅದಕ್ಕಾಗಿ ನಿಮಗೆ ಗಾಡಿದು ಡ್ಯಾಶ್ ಬೋರ್ಡನ್ನೇ ತೋರಿಸಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಚಿರತೆ ಕಾಣಿಸ್ಲಿಲ್ಲ ಅಂದ್ಕೊಂಡು ಮತ್ತೆ ಬೈತಾ ಇದ್ದೀರಿ ನನ್ನ. ಚಿರತೆ ಕಾಣಲಿಲ್ಲಾಗಿದ್ದು ಚಲೋ ಆಯಿತು, ಇಲ್ಲಾಂದರೆ ತುಂಬಾ ಧೈರ್ಯ ಸಾಕಾಗಲ್ಲ. ಈಗ ನಾಯಿಗೆ ಅದಕ್ಕೆ ನಿಮಗೆ ಚಿರತೆ ಹೋಗೋದು ಹೋಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.